ಸಂಡೂರು ತಾಲೂಕಿನ ಸಮಸ್ತ ನಾಗರಿಕರಿಗೆ ನಮಸ್ಕಾರ. ವೀಕ್ಷಕರೇ, ಇಂದು ಸಂಪೂರ್ಣ ಸಂಡೂರು ಬಂದ್ ಅನ್ನ ಮಾಡಲಾಗಿದೆ. ಅಖಿಲ ಕರ್ನಾಟಕ ಆದಿಜಾಂಬವ ಮಹಾಸಭಾ ಸಂಡೂರು ನೇತೃತ್ವದಲ್ಲಿ ಒಳ ಮೀಸಲಾತಿ ಪರ ಇರುವ ಮಾದಿಗ ಸಂಘಟನೆಗಳ ಒಕ್ಕೂಟ ವತಿಯಿಂದ ಸಂಪೂರ್ಣ ಸಂಡೂರು ಬಂದ್ ಅನ್ನ ಮಾಡಲಾಗಿದೆ. ಸಂಡೂರಿನ ಪ್ರಮುಖ ಬೀದಿಗಳು ಮತ್ತು ಸಂಡೂರು ಪುರಸಭೆ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಜನಜಂಗುಳಿಗಳಿಂದ ತುಂಬಿ ತುಳುಕುತ್ತಿದ್ದಂಥ ಪುರಸಭೆ ಬಸ್ ನಿಲ್ದಾಣ ಇಂದು ಸ್ತಬ್ಧವಾಗಿದೆ. ಯಾವಾಗಲೂ KSRTC ಬಸ್ಸುಗಳ ಸಾಲು ಸಾಲು ನಿಂತಿರುವಂಥ ಸಂಡೂರು ಪುರಸಭೆ ಬಸ್ ನಿಲ್ದಾಣ ಇವತ್ತು ನಿಶಬ್ದವಾಗಿದೆ. ಇವತ್ತು ಸಂಡೂರಿನಲ್ಲಿ ಈ ಒಳ ಮೀಸಲಾತಿಗಾಗಿ ನಡೆಯುತ್ತಿರುವ ಸಂಡೂರು ಸಂಪೂರ್ಣ ಬಂದ್. ನೀವು ನೋಡ್ತಾ ಇರುವಂತೆ ಈ ಹಣ್ಣಿನ ಮಾರಾಟ ಮಾಡುವವರಾಗಿರ್ಬೋದು ಅಥವಾ ಹೂ ತರಕಾರಿ ಮಾರುವವರಾಗಿರ್ಬೋದು, ಎಲೆ ಮಾರುವವರಾಗಿರ್ಬೋದು, ಇವ್ರು ಯಾರು ಇವತ್ತು ತಮ್ಮೆಲ್ಲ ಅಂಗಡಿ ಮುಗ್ಗಟ್ಟುಗಳನ್ನ ಸ್ವಯಂ ಘೋಷಿತವಾಗಿ ಬಂದ್ ಮಾಡಿಕೊಂಡಿದ್ದಾರೆ. ಸಂಡೂರು ಪುರಸಭೆ ಬಸ್ ನಿಲ್ದಾಣದಿಂದ ಸಂಡೂರಿನ ಹೃದಯ ಭಾಗವಾದ ವಿಜಯ ಸರ್ಕಲ್ ವರೆಗೂ ಎರಡೂ ಬದಿಯಲ್ಲಿಯೂ ಸಹ ನೀವು ನೋಡ್ತಾ ಇದ್ದೀರಾ, ಎಲ್ಲ ಅಂಗಡಿ ಮುಗ್ಗಟ್ಟುಗಳು, ತರಕಾರಿಗಳು, ಅಂಗಡಿಗಳು ಇವತ್ತು ಬಂದ್ ಮಾಡಲಾಗಿದೆ. ವಿಶೇಷವಾಗಿ ಕೇವಲ ಆಸ್ಪತ್ರೆಗಳು, ನೀವು ನೋಡ್ತಾ ಇದ್ದಂಗೆ ಆಂಬುಲೆನ್ಸ್ ಓಡಾಟ ಮತ್ತು ರೋಗಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕಾಗಿ ಮೆಡಿಕಲ್ ಶಾಪ್ಗಳನ್ನು ಮಾತ್ರ ಇಲ್ಲಿ ಆರಂಭ ಮಾಡಿದ್ದಾರೆ. ವಿಜಯ ಸರ್ಕಲ್ನಲ್ಲಿ ಪೊಲೀಸ್ ಸಿಬ್ಬಂದಿಯವರು ಅತ್ಯಂತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅನೇಕ ರಿಸರ್ವ್ ವ್ಯಾನ್ಗಳನ್ನು ತರಿಸಿ ಅನೇಕ ದೊಡ್ಡ ದೊಡ್ಡ ಅಧಿಕಾರಿಗಳು ಇಲ್ಲಿ ಸ್ಥಳದಲ್ಲೇ ಇದ್ದು ಸ್ಥಳ ಪರಿಶೀಲನೆ ಮಾಡಿ ಬಂದನ್ನು ಯಶಸ್ವಿಗೊಳಿಸಲು ಯಾವುದೇ ಅಹಿತಕರ ಘಟನೆ ನಡೀಲಾರ್ದಂಗೆ ಪೊಲೀಸ್ ಬಂದೋಬಸ್ತನ್ನ ಮಾಡಿದ್ದಾರೆ. ಸಂಡೂರಿನ ಹೃದಯ ಭಾಗವಾದಂಥ ವಿಜಯ ಸರ್ಕಲ್ನಲ್ಲಿ ಶಾಮಿಯಾನಗಳನ್ನ ಬಂದಂತ ಅನೇಕ ಕಾರ್ಯಕರ್ತರುಗಳಿಗೆ, ಮುಖಂಡರುಗಳು ಬಹಳ ಅನುಕೂಲವಾದ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಈಗ ನೀವು ದೃಶ್ಯದಲ್ಲಿ ನೋಡ್ತಿರುವಂತೆ ಅಖಿಲ ಕರ್ನಾಟಕ ಆದಿಜಾಂಬವ ಮಹಾಸಭಾ ಸಂಡೂರು ಹಾಗೂ ಒಳ ಮೀಸಲಾತಿ ಪರ ಇರುವ ಮಾದಿಗ ಸಂಘಟನೆಗಳ ಒಕ್ಕೂಟ ವತಿಯಿಂದ ವಿಜಯ ಸರ್ಕಲ್ನಲ್ಲಿ ರಸ್ತೆಯಲ್ಲಿ ಟೆಂಟ್ಗಳನ್ನು ಹಾಕಿಕೊಂಡು ಪ್ರತಿಭಟನೆಗೆ ಕುಳಿತಿರುವಂಥ ದೃಶ್ಯವನ್ನು ತಾವೀಗ ನೋಡ್ತಿರ್ಬೋದು. ಪ್ರತಿ ಹಳ್ಳಿಗಳಿಂದಲೂ ಪ್ರತಿ ಗ್ರಾಮಗಳಿಂದನೂ ಪ್ರತಿಯೊಂದು ನಾಯಕರುಗಳು ತಮ್ಮ ತಮ್ಮ ಕಾರ್ಯಕರ್ತರನ್ನು ಕರೆದುಕೊಂಡು ಒಳ ಮೀಸಲಾತಿ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ಸೂಚಿಸುತ್ತಾ ತಾವು ಬೈಕ್ ಮುಖಾಂತರ ಸಂಡೂರಿನ ಪ್ರಮುಖ ನಗರಗಳಲ್ಲಿ ಆಗಮಿಸುವುದನ್ನು ತಾವು ವೀಕ್ಷಣೆ ಮಾಡ್ಬೋದು. ಅದೇ ರೀತಿಯಾಗಿ ಸಂಡೂರಿನ ಪೊಲೀಸ್ ಸ್ಟೇಷನ್ ಇಂದ ಹಿಡಿದು ನಮ್ಮ ಸಂಡೂರಿನ ಡಿಪೋವರೆಗೂ ಸಂಪೂರ್ಣವಾದ ಸ್ತಬ್ಧವಾಗಿರುವುದನ್ನ ತಾವು ಕೂಡ್ಲಿಗಿ ರಸ್ತೆ ಸ್ತಬ್ಧವಾಗಿರುವುದನ್ನು ನೋಡ್ಬೋದು. ಎಲ್ಲ ಅಂಗಡಿ ಮುಂಗಟ್ಟುಗಳು ಪ್ರತಿ ಒಂದನ್ನು ಬಂದ್ ಮಾಡಿ ಸಾರ್ವಜನಿಕರು ಸಂಪೂರ್ಣವಾಗಿ ಸಂಡೂರಿನ ಜನತೆ ನಮ್ಮ ಒಳ ಮೀಸಲಾತಿಗೆ ಸಂಪೂರ್ಣ ಬೆಂಬಲವನ್ನ ನೀಡಿದ್ದಾರೆ. ಸಂಡೂರಿನ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಸಂಡೂರು ಇಷ್ಟು ಪ್ರಮುಖವಾಗಿ ಬಂದ್ ಆಗಿರೋದು ಇದೇ ಪ್ರಥಮ ಬಾರಿಗೆ. ಅನೇಕ ಪ್ರಮುಖ ನಾಯಕರುಗಳು, ನಮ್ಮ ಜಾಂಬವಂತ ಒಳ ಮೀಸಲಾತಿ ಸಮುದಾಯದವರು ಹಾಗೂ ಅಖಿಲ ಕರ್ನಾಟಕ ಆದಿಜಾಂಬವ ಮಹಾಸಭಾದ ಸಂಡೂರಿನ ಪ್ರಮುಖ ನಾಯಕರುಗಳು ಹಾಗೂ ಮಾದಿಗ ಸಂಘಟನೆಗಳ ಒಕ್ಕೂಟದ ಅನೇಕ ಮಹಾನಾಯಕರು ಹಾಗೂ ನಮ್ಮ ರೈತ ಸಂಘದ ನಾಯಕರುಗಳು, ಅನೇಕ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಸಾರ್ವಜನಿಕರು ಅನೇಕರು ಇವತ್ತು ವಿಜಯ ಸರ್ಕಲ್ನಲ್ಲಿ ಸೇರಿ ಬೃಹತ್ ಪ್ರತಿಭಟನೆ ಮೂಲಕ ಸಂಡೂರು ಬಂದ್ ಅನ್ನು ಯಶಸ್ವಿಗೊಳಿಸಿದ್ದಾರೆ. ಅನೇಕ ನಾಯಕರುಗಳು ತಮ್ಮದೇ ಆದ ರೋಷಾವೇಶವಾಗಿ ಸರ್ಕಾರದ ವಿರುದ್ಧ ಸತತ 35 ವರ್ಷಗಳವರೆಗೂ ಅವರು ಹೋರಾಟವನ್ನು ಬರುತ್ತಿದ್ದಾರೆ. ಆದರೂ ಅವರಿಗೆ ಮೀಸಲಾತಿ ಸಿಕ್ಕಿಲ್ಲ. ಸಾಮಾಜಿಕ ನ್ಯಾಯಕ್ಕಾಗಿ ಅವರು ಇವತ್ತು ಸಂಪೂರ್ಣ ಸಂಡೂರು ಬಂದನ್ನ ಮಾಡಿದ್ದಾರೆ. ಅನೇಕ ಜನರು ಭಾಗವಹಿಸಿ ಈ ಸಂಡೂರು ಬಂದನ್ನು ಯಶಸ್ವಿಗೊಳಿಸಿದ್ದಾರೆ. ತಾವು ಸಂಪೂರ್ಣ ದೃಶ್ಯಾವಳಿಗಳನ್ನು ನಮ್ಮ ಚಾನೆಲ್ನಲ್ಲಿ ವೀಕ್ಷಣೆ ಮಾಡಬಹುದು.
ಹೋರಾಟ ಹೋರಾಟ ಯಾದಕ್ಕಾಗಿ ಹೋರಾಟ ಯಾದಕ್ಕಾಗಿ ಹೋರಾಟ ಬೇಕು 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 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾದಿಗ ಸಮಾಜಕ್ಕೆ ಮಾದಿಗ ಸಮಾಜಕ್ಕೆ ಮಾದಿಗ ಸಮಾಜಕ್ಕೆ ಬಂಧುಗಳೇ, ಈ ದಿನ ಚಂಡೂರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನನ್ನ ಮಾದಿಗ ಸಮಾಜ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಅನಂತ ಅನಂತ ನಮಸ್ಕಾರಗಳು. ಈಗಾಗಲೇ ಸುಮಾರು 45 ವರ್ಷಗಳ ಕಾಲ ನಾವು ಹೋರಾಟವನ್ನು ಮಾಡಿದ್ದೇವೆ. ಯಾವುದಕ್ಕೋಸ್ಕರ ಅಂದ್ರೆ ಒಳ ಮೀಸಲಾತಿಗೋಸ್ಕರ. ಈ ಒಳ ಮೀಸಲಾತಿಗೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ಮಾದಿಗ ಸಮುದಾಯಕ್ಕೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಈ ಕಿರುಬುಗಳು ಏನಿದಾವಲ್ಲ, ಇವತ್ತು ನಮಗೆ ಬಹಳ ಅನ್ಯಾಯ ಮಾಡತಕ್ಕಂಥದ್ದು ಕಂಡು ಬರುತ್ತಿದೆ. ಆ ಕಾರಣದಿಂದ ನಾವೆಲ್ಲರೂ ಒಗ್ಗೂಡಿ ಈ ಮೀಸಲಾತಿಯನ್ನು ಪಡ್ಕೊಳ್ಳುವವರೆಗೆ ರಾತ್ರಿ ಹಗಲು ನಿದ್ರೆ ಮಾಡದೆ ನಾವು ನಮ್ಮ ಹೋರಾಟವನ್ನ ಸದಾ ನಮ್ಮ ಬೆನ್ನಿಂದಲೇ ಕಟ್ಟಿಗೆಂತಿರ್ಬೇಕಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಬಂಧುಗಳೇ, ಈ ಹಿಂದೆ ನೀವು ಕೇಳಿದಿರಿ, ನಾವು ಇದೇ ಚುನಾವಣೆಯಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಪ್ರತಿಯೊಬ್ಬರಿಗೆ ಕರೆ ಕೊಟ್ಟಿದ್ವಿ. ಏನಂತ ಕರೆ ಕೊಟ್ಟಿದ್ವಿ? ಈ ನಮ್ಮ ಮಾದಿಗ ಸಮುದಾಯ ಮತದಾನ ಮಾಡುವುದು ಬೇಡ, ಮತದಾನವನ್ನು ತಿರಸ್ಕರಿಸೋಣ ಅಂತ. ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಯಾಕೆ ತಿರಸ್ಕರಿಸ್ಬೇಕಂತೇಳಿ ಈ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ಬಂದಾಗ ಇಲ್ಲಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದಣ್ಣವರು ಚಂಡೂರಿನಲ್ಲಿ 4 ದಿನ ಕಾರ್ಯಕ್ರಮಕ್ಕೆ 1 ವಾರ ಕಾರ್ಯಕ್ರಮ ಕಂಡು ತಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಯಾಕೆ ಟೋಟಲ್ ಆಗಿ ಒಳ ಮೀಸಲಾತಿಗಾಗಿ ಎಲ್ಲ ಕಂಪ್ಲೀಟ್ ನಮ್ಗೆ ವೋಟ್ ಬರ್ತಾವಿಲ್ಲ ಅಂತ ಭಯದಿಂದ ಬಂದು ಕುತ್ಕೊಂಡ್ರು. ಬಲಗೈ ಸಹಚರರಾಗಿ ನಿಂತ್ಕೊಂಡು ನಮ್ಗೆ ಇವತ್ತು ನ್ಯಾಯ ಕೊಡಿಸೋದಕ್ಕೆ ಹಿಂಜರಿತಾ ಇದ್ದಾರೆ ಅಂದಾಗ ನಾವೇನ್ ಮಾಡ್ಬೇಕು? ನಮ್ಮ ಹೋರಾಟವನ್ನು ನಾವು ಕಂಡ್ಕೊಳ್ಬೇಕು ತಾನೆ. ನಮ್ಮ ಹೋರಾಟವನ್ನು ಕಂಡ್ಕೊಂಡಾಗ್ತಾನೆ ಅವರೆಲ್ಲ ಬೈಬೀಳೋದು. ಇಲ್ಲಂದ್ರೆ ಬೈಬೀಳಕ್ ಸಾಧ್ಯನಾ? ಅವ್ರು ನಮ್ಮ ವಿರುದ್ಧ ಯಾವತ್ತು ವಿರುದ್ಧ ಮಾಡಿದ್ರು ಕೂಡ ತಾವು ಇಂಡೈರೆಕ್ಟ್ ಆಗಿ ವಿರುದ್ಧ ಮಾಡ್ತಾರಂತಾನೆ ಅರ್ಥ ಆಯ್ತು ಇವತ್ತು. ಹೌದಲ್ವಾ? ನಾವೆಲ್ಲ ನೋಡ್ತಕ್ಕಂಥದ್ದೇನು, ನಮಗೆಲ್ಲ ಕಂಪ್ಲೀಟ್ ಟೋಟಲ್ ಆಗಿ ವಿರುದ್ಧ ಮಾಡ್ತಾರೆ ಅಂತಾನೆ ಅರ್ಥ. ಯಾಕೆ ಅವರು ರಾಜ್ಯ ಸರ್ಕಾರದಲ್ಲಿದ್ದು ನಮಗೆ ಬೆಂಬಲಿಸಬಾರ್ದಾಗಿತ್ತು? ಮುಖ್ಯಮಂತ್ರಿ ಹೇಳಕ್ ತಯಾರಿಲ್ಲ. ಈ ಹೋರಾಟ ನಮ್ದು, ನಮ್ಮ ಬೆನ್ನಿಗೆ ನಾವೇ ಮುಂದೆಯಿಂದ ನಿಂತುಕೊಂಡು ಹೋರಾಟ ಮಾಡಿಕೊಂಡು ಮೀಸಲಾತಿ ಪಡ್ಕೊಳ್ತಕ್ಕಂಥದ್ದು ಇಲ್ಲಿ ನಮಗೆ ಅನಿವಾರ್ಯತೆ ಆಗಿದೆ. ಬಂಧುಗಳೇ, ಇವತ್ತು ನೀವು ಯೋಚನೆ ಮಾಡ್ಬೇಕಾದಂತ ವಿಚಾರ ಏನಂದ್ರೆ, ನಾವು ಇವತ್ತು ವೋಟ್ ಹಾಕಿ ತಪ್ಪು ಮಾಡಿದೀವಿ. ಕೆಲವೊಂದು ವಿಚಾರದಲ್ಲಿ ನಾವು ವೋಟ್ ಹಾಕಿ ತಪ್ಪು ಮಾಡಿದೀವಿ. ನಮ್ಮ ಯಾವತ್ತೇನೇದ್ರು ಇವರು ನಿಮ್ಮ ಒಳ ಮೀಸಲಾತಿ ಜಾರಿ ಆಯ್ತು ಅಂತೇಳಿ ನಮ್ಮ ನಾಯಕರೇ ಕೆಲವೊಂದು ಏನ್ ಮಾಡಿದ್ರು, ಸನ್ಮಾನ ಮಾಡಿದ್ರು. ಯಾಕಂದ್ರೆ ಖುಷಿಯಿಂದ ಆಗ್ಬಿಡ್ತಲ್ಲ ಅನ್ನೋ ಆಶಾಭಾವನೆಯಿಂದ ಮಾಡಿದ್ರು. ಆದ್ರೆ ಇಲ್ಲಿವರೆಗೆ ಏನ್ ತಂದ್ರು ಇವರು? ಇಲ್ಲಿವರೆಗೆ ನಮ್ಗೆ ಏನ್ ತಂದಿಟ್ರು ಇವರು? ಇವತ್ತೆಲ್ಲ ಬುದ್ಧಿಜೀವಿಗಳಿದೀವಿ, ನಾವು ಎಲ್ಲ ತಿಳುವಳಿಕೆ ಇರ್ತಕ್ಕಂಥರಿದೀವಿ, ಹೋರಾಟಗಾರರಿದೀವಿ. ಆ ಕಾರಣದಿಂದ ಈ ಮಟ್ಟಿಗೆ ನಾವೆಲ್ಲ ಸೇರಿ ಇವತ್ತೆಲ್ಲ ಹೋರಾಟದ ಮನೋಭಾವದಿಂದ ನಾವೆಲ್ಲ ಇವತ್ತು ನಾವು ಒಳ ಮೀಸಲಾತಿಯನ್ನು ಪಡ್ಕೊಳ್ಳೋಣ. ಇವತ್ತು ಇವರಿಗೆ ನಾವು ಬರತಕ್ಕಂಥ 28 ಕೂಡ ನಾವು ಸರ್ಕಾರದ ವಿರುದ್ಧ ಪಾಠವನ್ನು ನಾಗಲಾಪುರದ ಯುವಕರೆಲ್ಲ ಮತ್ತೆ ಮಹಿಳೆಯರೆಲ್ಲ ಬರ್ತಾ ಇದ್ದಾರೆ. ಅವರಿಗೆ ಈ ವೇದಿಕೆಯಿಂದ ಸ್ವಾಗತ. ಮತ್ತು ರೈತ ಸಂಘದ ನಮ್ಮ ನಾಯ್ಡು ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರಿಗೂ ಸ್ವಾಗತ. ಬನ್ನಿ ಬನ್ನಿ. ನಾಗಲಾಪುರ ಮಹಿಳೆಯರು ಕೂಡ ಬಂದಿದ್ದಾರೆ, ಅವರಿಗೂ ನಮ್ಗೆ ಸ್ವಾಗತ. ಹಾಗಾಗಿ ನಾವು ಈ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ MP MLA ಮತ್ತು ನಮ್ಮ ಕಾರ್ಮಿಕ ಸಚಿವರಿಗೆ ಮುಂದೆ ಒಂದು ದಿನ ಪಾಠ ಕಲಿಸ್ತಕ್ಕಂಥ ನಾವು ಕೆಲಸ ಮಾಡಬೇಕಾಗಿದೆ. ಮಾಡೋಣ. ಇವತ್ತು 27ಕ್ಕೆ ಮತ್ತೆ ನಾವು ಅಧಿವೇಶನದಲ್ಲಿ ಅಥವಾ ಯಾವ್ದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇವತ್ತು ನಾವು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದು ಎಷ್ಟು ಸರಿ ಎಷ್ಟು ಅಂತ ಗೊತ್ತಿಲ್ಲ. ಅದು ನಮಗೆ ಆಗೋದು ಅನುಮಾನನೂ ಇದೆ. ಇವತ್ತು ಯಾವತ್ತೂ ಆಗ್ತಕ್ಕಂಥ ಮೀಸಲಾತಿನ ಇಲ್ಲಿವರೆಗೂ ತಳ್ಕೊಂಡ್ ಬಂದಿದ್ದಾರೆ. ಇವತ್ತು ಆಗ್ತಕ್ಕಂಥ ಆಶಾಭಾವನೆ ಇಲ್ಲ. ಆದ್ರೆ ಮುಂದಿನ ಹೋರಾಟಕ್ಕೂ ಕೂಡ ನಾವು ಅಣಿಯಾಗಬೇಕಾಗಿದೆ. ಎಲ್ಲರೂ ದಯಮಾಡಿ ಇವತ್ತು ಏನು ವೇದಿಕೆ ಇರಲ್ಲ,
ಈ ವೇದಿಕೆ ನಮಗೆ ಬೆಂಗಳೂರಿಗೆ ಹೋಗತಕ್ಕಂತ ಒಂದು ವೇದಿಕೆಯನ್ನು ಕೂಡ ಆಗ್ತದೆ. ಮುಂದೆ ಒಂದು ದಿನ ದಯಮಾಡಿ ಎಲ್ಲರೂ ಈ ವಿಚಾರದಲ್ಲಿ ಭಾಗಿಯಾಗಿ ನೀವು ಕೂತಿರ್ತಕ್ಕಂಥವ್ರೆಲ್ಲರೂ ಅರ್ಥೈಸಿಕೊಂಡು ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ಇದ್ದಾರೆ ನಮ್ಮಲ್ಲಿ ಎಷ್ಟು ವಿದ್ಯಾರ್ಥಿಗಳು ನಮ್ಮಲ್ಲಿ ಉದ್ಯೋಗ ತಗೊಂಡಿದ್ದಾರೆ, ಎಷ್ಟು ಮಂದಿ ನಮ್ಮ ಎಸ್ ಕ್ಷೇತ್ರದಲ್ಲಿ MA MLA ಎಂಪಿಗಳಾಗಿದ್ದಾರೆ. ನಾವು ಯೋಚನೆ ಮಾಡ್ಬೇಕಾದಂಥದ್ದು ಇಷ್ಟೇ ಒದಗಿದ್ದಾರೆ. ಇವತ್ತು ನಾವು ಯೋಚನೆ ಮಾಡ್ಬೇಕಾದಂತ ವಿಚಾರ ನಮ್ಮಲ್ಲಿ ಇರ್ತಕ್ಕಂಥ ಒಳಪಂಗಡದಲ್ಲಿ ಇರ್ತಕ್ಕಂಥವರು ಅಣ್ಣ ತಮ್ಮಂದರು ಇವತ್ತು ಆಸ್ತಿವಂತರಾಗಿದ್ದಾರೆ, ವಿದ್ಯಾವಂತರಾಗಿದ್ದಾರೆ, ರಾಜಕೀಯ ನಾಯಕರಾಗಿದ್ದಾರೆ. ಅವ್ರ ಮಕ್ಕಳೆಲ್ಲ ಐಶ್ವರ್ಯಂಬಿ ಶಾಲೆ ಕಾಲೇಜುಗಳು ಹೋಗ್ತಾ ಇದ್ದಾರೆ. ಅವರಿಗೆ ಬೇಕಾದಂತ ಅನುಕೂಲತೆಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ನಮ್ಮ ಮಾದಿಗರಲ್ಲಿ ಎಲ್ಲಿದ್ದೀವಿ, ಅದೇ ಕುಣಿ ತೆಗಿಬೇಕು, ಎಲ್ಲೆಲ್ಲ ಶ್ರಮ ಆದ್ರೆ ಅದೇ ದನ ಸತ್ರ ಓಡ್ಬೇಕು, ಅದೇ ಕಸ ಬೆಳೆಯಬೇಕು, ಅದೇ ಜೀತದ ಪದ್ಧತಿಯಲ್ಲಿರ್ಬೇಕು. ಇವತ್ತು ವಿದ್ಯಾರ್ಥಿಗಳು ಡಿಗ್ರಿ ಮುಗಿಸಿ ಅಂತ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಏನಾದ್ರು ಬಂದರೆ ಅವ್ರಿಗೆ ಬೆಲೆ ಇಲ್ದಂಗೆ ಇರತಕ್ಕಂಥ ಸ್ಥಾನಮಾನ ನಮಗೆ ಸಿಕ್ಕಿದೆ. ಒಂದು ಯೋಚನೆ ಮಾಡಬೇಕು. ನನ್ನ ಅಭಿನಂದನೆ ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಇದೀಗ ತಾನೇ ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಲು ನನ್ನ ಸಹೋದರಾಗಿರ್ತಕ್ಕಂಥ MLK ನಾಯಕರು ಬಂದಿದ್ದಾರೆ. ರೈತ ಮುಖಂಡರು ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಕೊಡ್ತಾ ಇದ್ದಾರೆ. ಕುಮಾರಸ್ವಾಮಿ ವಕೀಲರು ಈ ಸಂದರ್ಭವನ್ನು ಕುರಿತು ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಅಂತಾಪುರ ಗಂಗಾಧರಣ ಅವರೆಲ್ಲ ಕಾರ್ಯಕರ್ತರು ನಿಮ್ಗೆ ಹಿಂದೆ ಕಳಿಸಿ ಪ್ಲೀಸ್. ಗಂಗಾಧರಣ ಶಂಕರ್ ಕಾರ್ಯಕರ್ತರನ್ನೆಲ್ಲ ಹಿಂದೆ ಕಳಿಸ್ರಿ. ಅನಂತ ವಂದನೆಗಳನ್ನು ತಿಳಿಸ್ತೇನೆ. ಹಾಗೂ ಈ ಒಂದು ಮೀಸಲಾತಿ ಹೋರಾಟ ಸಮಿತಿಗೆ ವಿವಿಧ ಸಂಘ ಸಂಸ್ಥೆಗಳು, ವಿವಿಧ ಸಂಘಟನೆಗಳು, ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಎಲ್ಲರೂ ಆಗಮಿಸಿದ್ದಾರೆ. ಎಲ್ಲರಿಗೂ ಎಲ್ಲ ಸಂಘಟನೆಗಳು ಇವತ್ತೇನು ನಾವು ಸಂಡೂರು ಬಂದ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನೀವೆಲ್ಲರೂ ಬಂದಿರಿ. ಒಂದೇ ಒಂದು ಬೇಜಾರು ಬಂದು ಕುಂತ್ಕೊಂಡು ನೋಡ್ರಿ, ವಾರದಿಂದ ಬೆಳಗ್ಗೆ 3 ಗಂಟೆಗೆ ಅಂತದ್ರಿ ನಮ್ಮ ಕಾರ್ಯಕರ್ತರು 3 ಗಂಟೆಯಿಂದ ಕೆಲಸ ಮಾಡ್ತಾರೆ. ನೀವು ಬಂದ ಬಂದು 2 ತಾಸು ಕುಂತ್ಕೊಂಡು ಈ ಜಾರಿ ಕಾರ್ಯಕ್ರಮ ಯಶಸ್ವಿ ಮಾಡ್ತಾ ಇಲ್ಲ. ಅದೇ ದೊಡ್ಡ ಬೇಜಾರು. ಬಂಧುಗಳೇ, ದೇಶದಲ್ಲಾಗಲಿ ಈ ರಾಜ್ಯದಲ್ಲಾಗಲಿ ಹೋರಾಟವನ್ನು ಹುಚ್ಚಿರೋದು ಮಾದಿಗರು. ಇವತ್ತು ಹೋರಾಟ ಮಾಡೋದು, ಹೋರಾಟವನ್ನು